ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ, ಕೆಲವೊಬ್ರು ನನ್ನನ್ನ ಮೇಲ್ ಮಾಡಿ ಕೇಳಿದ್ರಿ, ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದ್ರಿ, ಹಾಗೆ ಯೂಟ್ಯೂಬ್ ಕಾಮೆಂಟ್ಸ್ ಅಲ್ಲಿ ಎಷ್ಟೊಂದು ಜನ ಕೆಲವೊಂದು ಕ್ವಶನ್ ಕೇಳಿದ್ರಿ. ಏನಪ್ಪಾ ಅದು ಅಂದ್ರೆ, ವೀರ್ಯ ಕುಡಿಯುವಂಥದ್ದು ಆರೋಗ್ಯಕ್ಕೆ ಒಳ್ಳೇದಾ ಕೆಟ್ಟದ್ದಾ, ಅಥವಾ ಅದು ಕುಡಿದ್ಮೇಲೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ, ವೀರ್ಯ ಕುಡಿಯೋದ್ರಿಂದ ಮಕ್ಕಳಾಗುತ್ತಾ. ಇನ್ನೊಂದು ಮೂಢನಂಬಿಕೆ ಇದೆ, ವೀರ್ಯ ಕುಡಿಯೋದ್ರಿಂದ ಸ್ಕಿನ್ ವೈಟ್ ಆಗುತ್ತೆ, ಸ್ಕಿನ್ ಅಲ್ಲಿ ಇರುವಂತಹ ಪಿಂಪಲ್ಸ್ ಹೋಗುತ್ತೆ, ಹೇರ್ ಚೆನ್ನಾಗಿ ಗ್ರೋತ್ ಆಗುತ್ತೆ. ಈ ತರದೊಂದು ಕೆಲವೊಂದು ಮೂಢನಂಬಿಕೆಗಳು ಇದೆ. ಸೊ ಅದ್ರ ಬಗ್ಗೆ ಮಾತಾಡೋಣ ಅಂತ ಇವತ್ತು ವಿಡಿಯೋ. ಕೆಲವೊಬ್ರು ಇರ್ತಾರೆ, ಕೆಲವೊಬ್ರು ತಾವು ಸೆಕ್ಸ್ ಮಾಡುವಂತ ಟೈಮಲ್ಲಿ ಒಂದಲ್ಲ ಒಂದೊಂದು ರೀತಿ ಹೊಸ ಹೊಸ ಪ್ರಯೋಗಗಳನ್ನ ಮಾಡಕ್ಕೆ ಟ್ರೈ ಮಾಡ್ತಾನೆ ಇರ್ತಾರೆ. ಕೆಲವರು ಏನ್ ಮಾಡ್ತಾರಪ್ಪ ಅಂದ್ರೆ, ವೀರ್ಯನ ಮುಖದ ಮೇಲೆ ಹಾಕೋದು, ಬಾಯೊಳಗಡೆ ಹಾಕೋದು ಮತ್ತು ಅದನ್ನ ನುಂಗು ಅಂತ ಹೇಳೋದು. ಈ ತರದನ್ನೆಲ್ಲ ಕೆಲವೊಬ್ರು ಹುಡುಗರು ಹುಚ್ಚಾಟ ಅಂತ ಹೇಳ್ತಾರೆ. ಅದನ್ನ ಮಾಡೋದಕ್ಕೆ ಹುಡುಗಿರಿಗೆ ಹೇಳ್ತಾ ಹೋಗ್ತಾರೆ. ಸೊ ವೀರ್ಯ ಕುಡಿಯೋದು ತಪ್ಪಂತ ಹೇಳಲ್ಲ ಇಲ್ಲಿ ಯಾರು. ಯಾವಾಗ ತಪ್ಪಾಗುತ್ತೆ ಅಂತ ಹೇಳೋದಾದ್ರೆ, ಯಾವ ಒಬ್ಬ ವ್ಯಕ್ತಿಗೆ ಸೆಕ್ಷುಯಲ್ ಇನ್ಫೆಕ್ಷನ್ಸ್ ಇರುತ್ತೆ ಅಂದ್ರೆ, ಯಾವ ವ್ಯಕ್ತಿಯ ವೀರ್ಯವನ್ನ ನೀವು ಕುಡಿತೀರಾ ಅಂತ ವ್ಯಕ್ತಿಗೆ ಏನಾದ್ರೂ ಸೆಕ್ಷುಯಲ್ ಇನ್ಫೆಕ್ಷನ್ಸ್ ಏನಾದ್ರೂ ಆಗಿರ್ಬೋದು. ಆತರ ಇನ್ಫೆಕ್ಷನ್ಸ್ ಏನಾದ್ರೂ ಆ ವ್ಯಕ್ತಿಗಿದ್ರೆ, ನೀವು ಆತನ ವೀರ್ಯ ಕುಡಿದಾಗ ಅಥವಾ ಆತನ ಶಿಶ್ನವನ್ನ ನಿಮ್ಮ ಬಾಯಿಯೊಳಗಡೆ ಡೈರೆಕ್ಟ್ ಯಾವುದೇ ಸೇಫ್ಟಿ ಪ್ರಿಕಾಷನ್ಸ್ ಇಲ್ಲದೆ ಇಟ್ಕೊಂಡಾಗ 100% ನಿಮಗೆ ಆತನಿಗೆ ಇರುವಂತಹ ಸೆಕ್ಷುಯಲ್ ಇನ್ಫೆಕ್ಷನ್ಸ್ ನಿಮಗೂ ಬರುವಂತ ಸಾಧ್ಯತೆ ಇರುತ್ತೆ. ಇನ್ನು ವೀರ್ಯ ಕುಡಿಯೋದ್ರಿಂದ ಪಿಂಪಲ್ಸ್ ಹೋಗುತ್ತೆ, ಹೇರ್ ಗ್ರೋತ್ ಆಗುತ್ತೆ, ಅದರಲ್ಲಿ ತುಂಬಾ ಪ್ರೋಟೀನ್ ಇರುತ್ತಂತೆ, ಹಾಗಂತೆ ಹೀಗಂತೆ, ಚೆನ್ನಾಗಿ ಶಕ್ತಿ ಬರುತ್ತಂತೆ. ಈ ತರದೆಲ್ಲ ಕೆಲವೊಬ್ರು ಮೂಢನಂಬಿಕೆಗಳನ್ನ ಇಟ್ಕೊಂಡಿರ್ತೀರಾ. ಸೊ ವೀರ್ಯ ಕುಡಿಯೋದ್ರಿಂದ ನಮ್ಗೆ ಅದೆಲ್ಲ ಕ್ಲಿಯರ್ ಆಗುತ್ತೆ ನಂಗಿದ್ರೆ, ಯಾವ್ದು ಸ್ಕಿನ್ ಏನು ಡರ್ಮಾಟಾಲಜಿಸ್ಟ್ ಯಾರು ಇರ್ತಾ ಇರ್ಲಿಲ್ಲ, ಸ್ಕಿನ್ ಸ್ಪೆಷಲಿಸ್ಟ್ಗಳು ಯಾರು ಇರ್ತಾ ಇರ್ಲಿಲ್ಲ ಅಲ್ವಾ. ಯಾಕೆಂದ್ರೆ ಡೈಲಿ ನಿಮ್ ಪಾರ್ಟ್ನರ್ ಹತ್ರ ಸಿಗ್ತಾ ಇತ್ತು. ಸೊ ಅದನ್ನೇ ಯೂಸ್ ಮಾಡ್ಕೊಂಡು ಪ್ರತಿಯೊಬ್ರು ಕಪ್ಪಾಗಿರೋರು ವೈಟ್ ಆಗ್ಬೋದಿತ್ತು, ಮತ್ತೆ ಪ್ರತಿಯೊಬ್ರಿಗೂ ಏನು ಸ್ಕಿನ್ ಪಿಂಪಲ್ಸ್ ಇರುತ್ತೆ, ಸೊ ಅವ್ರ ವೀರ್ಯನ ಯೂಸ್ ಮಾಡ್ಕೊಂಡು ಪಿಂಪಲ್ಸ್ ಕ್ಲೋಸ್ ಮಾಡಿಸ್ಕೋಬೋದಿತ್ತಲ್ಲ. ಸೊ ಆ ಥರ ಯಾವುದೂ ನಡೆಯೋದಿಲ್ಲ. ಸೊ ಅದೊಂದು ಮೂಢನಂಬಿಕೆ. ವೀರ್ಯದಲ್ಲಿ ಪ್ರೋಟೀನ್ ಅಂಶ ಇದ್ದು ಅದನ್ನ ಕುಡಿಯೋದ್ರಿಂದ ನಮ್ಗೆ ಇಷ್ಟೆಲ್ಲ ಬೆನಿಫಿಟ್ಸ್ ಇರುತ್ತೆ ಅನ್ನೋದಾದ್ರೆ, ಯಾವ ಮೆಡಿಸನ್ನು ಅಥವಾ ಒಳ್ಳೊಳ್ಳೆ ಫುಡ್, ಹಾಲು, ಮೊಟ್ಟೆ ಈ ಥರದ್ದೆಲ್ಲ ಡಾಕ್ಟರ್ಗಳು ನಮಗೆ ಯಾವುದನ್ನು ಪ್ರೋಟೀನ್ಗೋಸ್ಕರ ಸಜೆಸ್ಟ್ ಮಾಡ್ತಾ ಇರಲಿಲ್ಲ ಅಲ್ವಾ. ಸೊ ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ, ಇದು ಒಂದು ಮೂಢನಂಬಿಕೆ. ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ, ನನಗೆ ಬಂದಿರೋದು ತುಂಬಾ ಕ್ವಶನ್ಗಳು, ವೀರ್ಯ ಕುಡಿಯೋದ್ರಿಂದ ಮಕ್ಕಳಾಗತ್ತಾ ಅಂತ. ಆಲ್ಮೋಸ್ಟ್ ಇದನ್ನ ಕೆಲವೊಬ್ರು ಎಕ್ಸ್ಪೆರಿಮೆಂಟ್ ಮಾಡ್ಬಿಟ್ಟಿರ್ತೀರಾ, ಇನ್ಯಾರೋ ಹೇಳಿ ಎದುರಿಸ್ಬಿಡ್ತಾರೆ. ಸೊ ವೀರ್ಯ ಕುಡಿಯೋದ್ರಿಂದ ಮಗು ಆಗುತ್ತೆ ನಿನ್ಗೆ, ಹಂಗೆ ಹಿಂಗೆ ಅಂತ. ಇದನ್ನ ಯಾರು ಮಾಡಿರ್ತೀರಪ್ಪ ಅಂದ್ರೆ, ಆಲ್ಮೋಸ್ಟ್ ಟೀನೇಜರ್ಸ್, ಇಲ್ಲ ಮದುವೆಗಿನ ಮುಂಚೆ ಆಗಿರ್ಬೋದು, ಇಲ್ಲ ಒಂದು ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಗಂಡ ಹೆಂಡತಿ ಆಗಿರೋರಾದ್ರೂ ಇದನ್ನ ಮಾಡಿರ್ತೀರಾ. ಆಗ ಈ ತರದ್ ಯಾರೋ ಒಬ್ರು ಹೇಳ್ತಾರೆ ಮಗು ಆಗ್ಬಿಡತ್ತೆ ಅಂತ, ತುಂಬಾ ಭಯ ಬಿಟ್ಬಿಡ್ತೀರಾ. ಸೊ ವೀರ್ಯ ಕುಡಿಯೋದ್ರಿಂದ ಮಗು ಆಗೋದಿಲ್ಲ, ಯಾಕೆಂದ್ರೆ ನಿಮ್ಮ ಬಾಯಿಗೂ ಗರ್ಭಕೋಶಕ್ಕೂ ಯಾವುದೇ ಸಂಬಂಧ ಇರೋದಿಲ್ಲ. ಇನ್ನು ನೀವು ವೀರ್ಯ ಕುಡಿಲೇಬೇಕು ಅಥವಾ ಕುಡಿಸೋರು ಇರ್ತಾರೆ ಕೆಲವರು, ಆತವ್ರಿಗೆ ನಾನು ಒಂದು ಸಜೆಷನ್ ಏನಪ್ಪಾ ಅಂದ್ರೆ, ನಿಮ್ಮ ಪಾರ್ಟ್ನರ್ ಬಗ್ಗೆ ನಿಮ್ಗೆ 100% ನಂಬಿಕೆ ಇದ್ರೆ, ಅಂದ್ರೆ ಅವರು ಯಾವುದೇ ರೀತಿ ಸೆಕ್ಷುಯಲ್ ಇನ್ಫೆಕ್ಷನ್ ಆಗಿಲ್ಲ ಅವ್ರಿಗೆ, ಅಥವಾ ಅವ್ರ ಬಾಡಿಯಲ್ಲಿ ಇಲ್ಲ ಅಂತ ನಿಮಗೆ ನಂಬಿಕೆ ಇದ್ರೆ, ನೀವು ಅವರ ವೀರ್ಯವನ್ನ ಕುಡಿಯೋದ್ರಲ್ಲಿ ತಪ್ಪು ಇಲ್ಲ. ಸೊ ಅದು ಸೇಮ್ ನೀವು ಬೇರೆ ಊಟ ತಿಂಡಿ ಹೇಗ್ ಮಾಡ್ತೀರಾ ಅದೇ ತರ ನಿಮ್ಮ ದೇಹದೊಳಗಡೆ ಹೋಗಿ ಹೊರಗಡೆ ಬರುತ್ತೆ. ಸೊ ಅದರಿಂದ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ. ಸೊ ಈಗ ನೀವು ಡಿಸೈಡ್ ಮಾಡಬೇಕು ಯಾರ ವೀರ್ಯನ ಕುಡಿಬಹುದು ಕುಡಿಬಾರ್ದು ಅನ್ನೋದ್ರ ಬಗ್ಗೆ. ಇಷ್ಟೇ, ವೀರ್ಯ ಕುಡಿಯೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಅಂದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಅಂದ್ರೆ, ಆರೋಗ್ಯವಂತ ವ್ಯಕ್ತಿಯ ವೀರ್ಯ ಕುಡಿಯೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಕೂಡ ಆಗೋದಿಲ್ಲ. ನಿಮಗೆ ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಪ್ಲೀಸ್, ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಗೆ ಏನು ಅನಿಸ್ತು ಕಾಮೆಂಟ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ